ಪಂಚಕವು ಪಂಚಕವು ಮಾ ಭೂತಗಳ ಹಂಚಿಕೆಯ ನರಿತೇನು ಗುಣವ ತಿಳಿದೇನು ಕೊಂಚಗಳರಿವು ಪೂರ್ಣದರಿವಾದೀತೆ ಮಿಂಚಿದುದು ಪರತತ್ವ ಮಂಕುತಿಮ್ಮ. ಈ ಪಂಚಭೂತಗಳು 5 ಇದೆ ಅಂತೆಲ್ಲ ನಮಗೆಲ್ಲ ಗೊತ್ತಿದೆ. ಪಂಚೇಂದ್ರಿಯಗಳು, ಪಂಚಭೂತಗಳು ಈ ರೀತಿ. ಈ ಪಂಚಭೂತಗಳು 5 ಇದೆಯೋ 25 ಇದೆಯೋ ಈ ಲೆಕ್ಕಾಚಾರನೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಾವು? ಅದನ್ನು ತಲೆ ಕೆಡಿಸ್ಕೊಂಡ್ರೆ ಏನಾದರೆ ಪ್ರಯೋಜನ ಇದೆಯಾ? ಅಥವಾ ನಮಗೆ ಎಲ್ಲ ವಿಷಯಗಳು ಕೂಡ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ಗೊತ್ತಾಗ್ತಾ ಎಲ್ಲ ವಿಷಯಗಳು ನಮಗೆ ಅರಿವಾಗ್ತಾ ಹೋಗುತ್ತಾ? ಒಂದು ರೀತಿ ಈ ಭಗವಂತನ ಆಟ ಅನ್ನೋದು ಒಂದು ಮಿಂಚಿನ ಓಟದ ಥರ. ಅದನ್ನು ಹಿಡಿಯೋದು ಬಹಳ ಕಷ್ಟ. ಮಿಂಚಿನ ಯಾರಾದ್ರೂ ಹಿಡಿಯೋಕ್ಕೆ ಸಾಧ್ಯನಾ? ಬಹಳ ಕಷ್ಟ. ಹಾಗಾಗಿ ಈ ಪಂಚಭೂತಗಳು 5 ಇದೆಯೋ 25 ಇದೆಯೋ 75 ಇದೆಯೋ 125 ಇದೆಯೋ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವನ ಆಟ ನಡೆಸ್ತಾ ಇದ್ದಾನೆ, ಆಡೋಣ ನಾವು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಎಷ್ಟು ಸೊಗಸಾಗಿದೆ ಅಲ್ವಾ? ಹಾಡಿದೆಯಲ್ಲ ಗೊಂಬೆ ಆಡಿಸೋನು ಮ್ಯಾಲೆ ಕುಂತು ಅದರಲ್ಲಿ ಅಂಬರೀಷ್ ಹೇಳ್ತಾನಲ್ಲ, ಅವನು ಆಡಿಸ್ತಾನೆ, ಆಡಬೇಕು ಅಂತ. ಹಾಗೆ ನಮಸ್ಕಾರಗಳು.